ಇವ್ರುಗಳು ಬೆಳಗಿನ ಜಾವ ಬಂದು ಮಲಗಿರೋದು ಈಗ ಸ್ವಲ್ಪ ಹೊತ್ತಲ್ಲಿ. ಎಚ್ಚರವಾಗಿರ್ತಾರೆ. ಬರೀ ನಾಟಕಗಳು ಮಿಲ್ಟ್ರಿ ಊಟ ಜಾಗ ಬ್ಲಾಕ್ ಮಾಡ್ಕೊಳ್ಳೋದು. ಅಂದರೆ ಬೆಳಗ್ಗೆ ಹೊತ್ತು ಇಲ್ಲೆಲ್ಲ ವಾಕಿಂಗ್ ಬರ್ತಾರಲ್ಲ, ಆವಾಗ ಇವ್ರುಗಳು ಫಿಲ್ ಫಾರ್ಮುಲಾ ಕಾಂಪಿಟೇಷನ್ ಮಾಡೋದು. ಇದು ಜನವರಿಗೋಸ್ಕರ ಅಲ್ಲ, ಜನವರಿಗೆ ತೊಂದರೆ ಕೊಡೋಕ್ಕಿಲ್ಲ, ನನಗೆ ತೊಂದರೆ ಕೊಡೋಕ್ಕೆ. ಸಾಯಂಕಾಲ ಬೆಳಗಾನ ಮಳೆ ಬರ್ತಾಯಿತ್ತು, 12 ಗಂಟೆವರೆಗೂ ಮಳೆ ಬರ್ತು. ನಾನು ಆ್ಯಕ್ಚುಲಿ ಅಲ್ಲಿ ಮಲಗಿದ್ದೆ, ಅಲ್ಲಿಂದ ಇದ್ದು ಆಮೇಲೆ ಇಲ್ಲಿ ಮಲಗಿದ್ದು. ನಾನು ಇಲ್ಲಿ ಮಲಗಿದಾಗ ಸುಮಾರು 4 ಗಂಟೆ ಕ್ಲಾಸ್ ಟು 4 o'clock ಪೂರ್ತಿ ಖಾಲಿ ಇತ್ತು. ಅಲ್ಲಿಲ್ಲ ಇವಾಗ ಬಂದು ಮಾಡ್ತಾರೆ 6:30. ಯಾಕಂದರೆ ಬೇರೆ ಜನಗಳಿಗೆ ವಾಕ್ ಮಾಡೋ ಜನಗಳಿಗೆ ಬೈಯೋದಕ್ಕೆ, ವಾಕಿಂಗ್ ಮಾಡೋಕ್ಕೆ ಬರ್ತಾರಲ್ಲ, ವರ್ಕೌಟ್ ಮಾಡೋಕ್ಕೆ, ಅವ್ರಿಗೆ ಬೈಯೋದಕ್ಕೆ ಅವಕಾಶ ಆಗಬೇಕಲ್ಲ. ಎಲ್ಲ ಬಂದು ಮಲಿಕೊಬಿಡ್ತಾರೆ ಇಲ್ಲಿ, ಹಂಗೆ ಹಿಂಗೆ ಅಂದ್ಕೊಂಡು ಬೈದಾಡ್ತಾರೆ. ಆ್ಯಕ್ಚುಲಿ ನಾವು ಅಫಿಷಿಯಲ್ಸ್ ಹಾಕೊಂಡು ಹಂಗೆ ಹಿಂಗೆ ಗಲಾಟೆ ಮಾಡ್ತಿದ್ದಲ್ಲ, ಆ ಬೋಳಿ ಮಗ ಬಂದು ಅವತ್ತಿದ್ದಕ್ಕೆ ಈ ಕಾರಣಕ್ಕೆ ಬೈದಾಡ್ತಾರೆ. ಅಂದರೆ ಅವರಿಬ್ಬರು ಮಾತಾಡ್ತಾಯಿದ್ರು, ಎಲ್ಲ ಬಿಟ್ಕೊಬಿಡ್ತಾರೆ, ಮಡಿಕೊಬಿಡ್ತಾರೆ ಇಲ್ಲಿ, ಹಿಂಗೆ ಹಿಂಗೆ ಅಂದ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು. ನಮ್ಮ ದೋಸ್ತಿ ಏನೋ ಅವನೊಬ್ಬ ಫ್ರೆಂಡ್ ಮಾಡ್ರೆ ಬಂದೇ ಬಿಡ್ತಾರೆ, ಅವ್ನು ಫೋನ್ ಮಾಡೋರು ಅಷ್ಟೇ ಅಂದ್ಕೊಂಡೆಲ್ಲ ಮಾತಾಡ್ತೀವಿ. ಅದಕ್ಕೆ ಅವಾಗ ಬರ್ಕೊಟ್ಟು ಹುಡುಗರು ಲಜ್ಜು ಕಡೆ ಕೈ, KRS ಪಟ್ಲಕ್ಕೆ ಆತ ಕಡೆ ಕೈ ಅದೇ ನಂಜುಗೂಡು ಕಡೆಗೆ ಹೋಗು ಅಥವಾ KRS ಪಟ್ಲ ಕಡೆಗೆ ಹೋಗು ಅಂತ ತೋರಿಸ್ತಾರೆ. ಟಿ ಶರ್ಟ್ ತೋರಿಸ್ತಾರೆ, ಕೈ ತೋರಿಸ್ತಾರೆ. ಚೆನ್ನಾಗಿ ವರ್ಕೌಟ್ ಮಾಡ್ತಾವಲ್ಲ, ಫಸ್ಟ್ ಚೆನ್ನಾಗಿ ತೋರಿಸ್ತಿದ್ದೆ. ಇನ್ನು ನಂಜುಗೂಡು ಕಡೆಗೆ ಹೋಗೋ ಅಥವಾ ಇದಕ್ಕೆ ಹೋಗೋ ಅಂತ, KRS ಪಟ್ಲ ಕಡೆಗೆ ಹೋಗೋ ಊಟಕ್ಕೆ ಅಂತ, ಭದ್ರ ಕಡೆಗೆ ಹೋಗ್ಬಾರ್ದು ಅಂತ ಬರ್ತಿರೋದು. ಯಾವ ಬರಲಿಲ್ಲ ಅಂದರೆ ನಾನು ನಿಮ್ಮ ಮೈಸೂರು ಎಲ್ಲೇ ಸಿಕ್ಕಿದ್ರು ಅಷ್ಟೇನೆ ಫೋನ್ ಮಾಡಕ್ ನಾನು ಹುಚ್ಚ ಅಲ್ಲ. ಅಣ್ಣ, ನೀನು ನಂದೊಂದು ವಿಡಿಯೋ ಹಾಕಿದೆ ಫೇಸ್ಬುಕ್ಕಲ್ಲಿ, ನಂದು ಆಟೋ ಹೋಗ್ಬೇಕಾರೆ ವಿಡಿಯೋನ, ಆ ವಿಡಿಯೋ ಡಿಲೀಟ್ ಮಾಡಿದ್ರೆ ಸರಿ ಅಣ್ಣ. ನಾ ಅದಕ್ಕೆ ನಿಂಗೆ ಎಷ್ಟೊಂದು ಫೋನ್ ಮಾಡ್ತಿರೋದು. ಸುಮ್ ಫೋನ್ ಮಾಡಕ್ ನಾನು ಹುಚ್ಚ ಅಲ್ಲ. ಏನಣ್ಣ ಸೈಕೋ ಬಂದವ್ರಂಗೆ ಆಡ್ತೀರಣ್ಣ. ನಾನು ಅದು ವಿಡಿಯೋ ನಾನು ಎಲ್ಲಿ ಸಿಕ್ತಿ ಹೇಳು? ಮೈಸೂರಲ್ಲಿ ನಾನು ಸಿಗ್ತೀನಿ, ಬೇಕಿದ್ರೆ ಬಂದ್ಬಿಟ್ಟೆ. ನನ್ನ ಗಾಡಿ ವಿಡಿಯೋ ಅಂತ ತೆಗ್ಬಿಟ್ಟು ನೀನೇ ಕಣ ಹಾಕಿದ್ಯಾ? ಬೋಳಿ ಮಗನ ಸೂಳೆ ಮಗ ಅಂತ ಬೈದಿದ್ಯ ಅದರಲ್ಲಿ ವಿಡಿಯೋದಲ್ಲಿ. ಆ ವಿಡಿಯೋ ಡಿಲೀಟ್ ಆಗಂಟಣ ಬಿಡಲ್ಲ ನಾನು. ನಿಮ್ಮ ಮೈಸೂರು ಎಲ್ಲೇ ಸಿಕ್ಕಿದ್ರು ಅಷ್ಟೇನೆ. ಹೆರಿಟೇಜ್ ಶೈನ್ ಆ್ಯಕ್ಚುಲಿ ನಾನು ವೈಫೈ ಆಕ್ಸೆಸ್ ಮಾಡೋಕ್ಕೆ ಈ ಜಾಗಕ್ಕೆ ಬಂದೇ ಬರ್ತೀನಿ, ನಿಂತ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ಮುಂಚೆನೇ ಪ್ರಿಪೇರ್ ಆಗಿರೋದು ಇದೆಲ್ಲ. ಅಲ್ಲಿ ಕುತ್ಕೊಬಿಡ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಜಾಗ ಬ್ಲಾಕ್ ಮಾಡ್ಕೊಂಡು ಹೋಗೋದು. ಇದು ಇದೇ ಗಾಡಿ ಅವ್ರದ್ದೇ ಅನ್ಸ್ಕೊಳ್ತೀನಿ ಗಾಡಿ. ಇದು JL4161 ಗಾಡಿ. ಇವತ್ತು ಬೆಳಗ್ಗೆ ಮಂಜಿನವತ್ತು ಬೀದಿ ನಾಯಿ ಕರ್ಕೊಂಡು ಬಂದ್ಬಿಟ್ಟು, ಅವನ ಬೀದಿ ಎಲ್ಲ ಸಾಕಿರೋ ನಾಯಿ ಕರ್ಕೊಂಡ್ಬಂದ್ಬಿಟ್ಟು ಇದು ಮಾಡ್ತಿದ್ದ, ಏನೋ ಹೇಳೋದು, ನಾವು ವಾಕಿಂಗ್ ಮಾಡಿಸ್ತಿದ್ದ ದೇವಸ್ಥಾನದಲ್ಲಿ. ಸೈಕಲ್ ಯಾರು ಹುಡುಗರು ಫೋನ್ ಮಾಡಿಬಿಟ್ಟು ಹೆವಿ ಟಾರ್ಚರ್ ಕೊಡೋಕ್ಕೆ ಟ್ರೈ ಮಾಡೋದು. ಸುಮ್ಮನೆ ಬರೀ ಫೋನ್ ಮಾಡೋದು, ಹಂಗೆ ಹೀಗೆ ನನ್ನ ವೀಡಿಯೋ ಐತೆ ಡಿಲೀಟ್ ಮಾಡಿಬಿಡು ಹಂಗೆ ಹಂಗೆ ಅಂತ. ಅವ್ರಿಗೆ ನನ್ನ ವೀಡಿಯೋ ಅಲ್ಲಿ ಅದೇ ಜಾಗದಲ್ಲಿ ಹೆಂಗಿದೆ ಅಂತ ಕಂಡುಹಿಡಿದ್ರು ಅಂತ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಕಳಿಸಿ ವಾಟ್ಸಪ್ ನಾನೇ ರಿಪ್ಲೈ ಮಾಡಿದ್ದೀನಿ. ಯಾವ ವೀಡಿಯೋ ಅಂತ ಕಾಪಿ ಪೇಸ್ಟ್ ಮಾಡಿ ಲಿಂಕ್ ಅಂತ ಕಳಿಸಿದ್ದೀನಿ. ಇನ್ನೂ ನೋಡಿಲ್ಲ, ನೋಡಬೇಕು ಏನಾಗುತ್ತೆ ಅಂತ. ಕೂತ್ರೆ ಸ್ಟೈಲ್ ಹೇಳಿ ಗೋಡಾನ್ ಫಾರ್ಮುಲಾ. इस बार मैंने फ्लिपकार्ट से ये बटरफ्लाई टॉप मंगाया, वो भी 450 रुपीज में मिला मुझे. एंड ಚಾವಡಿ ಬೆಟ್ಟ ರಾಂಗ್ KA 50B 9056 ವ್ಯಾಗನರ್ ಹೌಸ್ ಆಫ್ ಒಡೆಯರ್. ತಗೋ ಇಲ್ಲಿ ಒಂದು. ಆ್ಯಕ್ಚುಲಿ ಇದು ರಾಗ್ಬೆ ಅಲ್ಲ, ಅದು ರಾಗ್ಬೆ. ಪೂರ್ ಸರಿಯಾಗಿ ಬಂದವ್ರೆ. ಅದು ವಿ ಕ್ಯಾಪ್ಚರ್ ಐಡೆಂಟಿ ಫಾರ್ಮುಲಾ ಇದೆಯಲ್ಲ ಅದು.
ಇವತ್ತು ಶುಕ್ರವಾರ ಜನ ಇರ್ತಾರೆ, ಬಟ್ ಕ್ಯೂ ಮಾಡಿಸುವಷ್ಟು ಜನ ಏನು ಇರೋದಿಲ್ಲ. ಇದು ಆರ್ಗನೈಸ್, ಇದು ಬೇಕಾದ ಮಾಡ್ತಿರೋದು ಅಂದರೆ ಆ ಕಡೆಯಿಂದ ಬರಲಿ ಅಂತ. ಆ ಕಡೆ ಡೋರ್ ಓಪನ್ ಮಾಡಿದ್ರೆ ಜನ ಇಲ್ಲ ಯಾರು ಇಲ್ಲಿ. ಗೊತ್ತಿಲ್ಲ ಯಾಕೆ ಅಂತ, ಬಹುಶಃ ಶೂಸ್ ಸ್ಲಿಪ್ಪರ್ ಏನಾದ್ರು ಬಾಲೇಶ್ವರದ ಹಾಡು ಹೇಳ್ತಾವೆ, ಬಹುಶಃ ಅದರ ಪ್ರಭಾವ ಇರಬೇಕು. ಸುತ್ತ ಯಾರೋ ಮಾಡೋದು ಬಿಡುತ್ತವೆ, ಯಾವುದೇ ಅಧ್ಯಕ್ಷರು. ಊಟದ ಕತೆ ಗೋವಿಂದ. ಆರ್ಗನೈಸ್ಡು. ಚಾವುಂಡಿ ಬೆಟ್ಟ ಹೊಸ್ದಾಗಿ ಬಂದಿಲ್ಲ, ಆದರೆ ಖಂಡಿತ ಇವತ್ತು ಹೊಸ್ದಾಗಿದೆ. ಬೆಟ್ಟದವರೆಗೂ ಬಂದೆ. ದಾಸೋಹ ಭವನದ ಒಳಕ್ಕೂ ಹೋಗಿದ್ದೆ, ಆದರೆ ಊಟ ತಿನ್ನಲಿಲ್ಲ, ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ಬಿಕಾಸ್ ಸಿಕ್ಕಾಪಟ್ಟೆ ಜನ ಇದ್ದರು. ಅವ್ರ ಮಧ್ಯೆ ನಿಂತ್ಕೊಂಡ್ರೆ ಖಂಡಿತ ಊಟ ಸಿಗೋಲ್ಲ. ಜೊತೆಗೆ ಅನ್ನಗಿನ್ನೆ ಎಲ್ಲ ತೆಗೆದು ಮೈ ಮೇಲೆಲ್ಲ ಬೀಳಿಸಿ ನೂಕಾಡಿ ತಳ್ಳಾಡಿ, ಅಯ್ಯೋ ಶಿವರೇ, ಅದರಿಂದ ಈಚೆ ಬರೋಕ್ಕೆ ಸುಲಭ ಅಲ್ವಾತ. ಆ ಜನ ಅದು ಹೆಂಗೆ ಹೋಗಿ ಅಲ್ಲಿ ಊಟಕ್ಕೆ ನಿಂತ್ಕೊಳ್ತಾರೋ, ಅದೆಷ್ಟು ದಿವಸದ ಊಟ ಕಂಡಿಲ್ವ ಅವರು. ತಿನ್ನಕ್ಕೆ ಅನ್ನ ಗತಿ ಇಲ್ಲ ನನಗೆ. ನಾನೇ ಅಲ್ಲಿ ನಿಂತ್ಕೊಳ್ಳಿಲ್ಲ, ಬಂದ್ಬಿಟ್ಟೆ. ಆ ಬಡ್ಡೆ ತಾವು ನಿಂತವೆ ಅಂದರೆ ಲೆಕ್ಕ ಹಾಕಿ ಅವ್ರು ಎಂಥ ಬರ್ಗೆಟ್ ಗೋಳಿ ಮಕ್ಳು ಇರ್ಬೋದು ಆಯಿತಾ. ಅವ್ರು ಬರ್ಗೆಟ್ಟವರಲ್ಲ, ಮೈಂಡ್ ಸೆಟ್ ಆ ಥರದ್ದು. ಮೈಂಡ್ ಸೆಟ್ ಆ ಥರದ್ದು ಹೋದರೆ ಕ್ರೌಡ್ ಕ್ರಿಯೇಟ್ ಮಾಡ್ತಿರೋದೇ ಬೇಕಂತ. ಹೀಗಿರುವಾಗ ಮೈಂಡ್ ಸೆಟ್ ಅವ್ರಿಗೆ ಬೇಕಾಗಿರೋದು ಕ್ರೌಡ್ ಅಷ್ಟೇ. ಕ್ರೌಡ್ ಕ್ರಿಯೇಟ್ ಮಾಡೋದು, ಪ್ರಾಪರ್ ಪ್ಲಾನಿಂಗ್, ಆಳು ಬಳು ಮಾಡೋದಷ್ಟೇ ಬೇಕಾಗಿರೋದು ಹೊರತು ಅವ್ರಿಗೆ ಪ್ರಸಾದನೂ ಬೇಕಿಲ್ಲ, ದೇವ್ರ ಮೇಲೆ ಭಕ್ತಿ, ಬದನೆಕಾಯಿ ಅಂಥದ್ದು ಇಲ್ಲ, ಇದೂ ಇಲ್ಲ. ಇದು ಊಟದ ಅವಶ್ಯಕತೆ ಇಲ್ಲ ಅವ್ರಿಗೆ. ಅವ್ರದ್ದೇನಿದ್ರು ಕೇವಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಫೀಲ್ ಫಾರ್ಮಲ್ ಬಟ್ಕೊಂಡು ತುಂಬಿಕೊಂಡಿತ್ತು ಅಷ್ಟೇ. ಇದನ್ನೆಲ್ಲ ಆರ್ಗನೈಸ್ ಮಾಡೋಕ್ಕೋಸ್ಕರನೇ ರೋಡಲ್ಲಿ ಲಿಫ್ಟ್ ಕೊಡೋಲ್ಲ ಸುಲಭವಾಗಿ. ES798 ಗಾಡಿ. ಆ್ಯಕ್ಚುಲಿ ಈ ಕಡೆ ಅಲ್ಲಿ ಪೊಲೀಸ್ ನಿಂತಿದ್ದಾನಲ್ಲ, ಬೋಳ್ಬುಂಡೆ ಪೊಲೀಸು, ಆ ಬೋಳ್ಬುಂಡೆ ಪೊಲೀಸ್ ಈ ಆಟೋದವ್ರನ್ನ ಓಡಿಸ್ತಾನೆ. ಹೋಗಿ ಹೋಗಿ ಅಂತ ಅವನು ಯೂ ಟರ್ನ್ ಹಾಕ್ತಾನಲ್ಲ, ಯೂ ಟರ್ನ್ ಹಾಕೋದು ತೊಗೊಬಂದು ಎಷ್ಟೋ ಮಟ್ಟ ಯೂ ಟರ್ನ್ ಹಾಕ್ತಿರೋ ಅವ್ನು ಮುಂದಿನ ಚಕ್ರ ನನ್ನ ಕಾಲ್ವರೆಗೂ ಬಂದಿತ್ತು. ನಾನು ಏನಾದ್ರು ಕಾಲು ಎತ್ಕೊಡಿಲ್ಲ ಅಂದರೆ ಕಾಲ ಮೇಲೆ ಹೋಗ್ತಾಯಿತ್ತು. ಅಷ್ಟು ಕ್ಲೀನಾಗಿ ಯೂ ಟರ್ನ್ ಹಾಕ್ತಾರೆ. ಸುಮ್ಮನೆ ಅವ್ರ ಪಾಡ್ಗೆ ಅವ್ನು ಹಾಕ್ತಾವ್ರೆ. ನಾನು ಹಿಂದಿಗೆ ಬಂದಿಲ್ಲ ಅಂದರೆ ಆಕ್ಸಿಡೆಂಟ್ ಆಗಿ ಹೋಗ್ತಿತ್ತು. ಆ ಮಟ್ಟಿಗೆ ಬಂದ. ಒಳಗಡೆ ಕೂತಿದ್ದಾರಲ್ಲ ಲಕ್ಷ್ಮಮ್ಮನ ಬಲಂಗುಚಿಗಳು, ಹೆರಿಟೇಜ್ ಹಿರಿಯ ನಾಗರಿಕರು ಕೂಡ ಹೌದು, ಲಕ್ಷ್ಮಮ್ಮನ ಬಲಂಗುಚಿಗಳು. ಟ್ರಾಫಿಕ್ ಬೇರೆ ಗುರು, ಹೊಸದು. ಸರಿ, ಇದೆಲ್ಲ ಆರ್ಗನೈಸ್ ಇದು ಗುರು. ಲೇಟ್ ಮಾಡೋದೇ ಇದಕ್ಕೋಸ್ಕರ. ಅಲ್ಲಿ ನೋಡಿ ಬೆಟ್ಟ, ಗಾಡಿ ನಂಬರ್ ಹೋಗ್ತೀನಿ ಒಂದು ಚಾಮುಂಡಿ ಬೆಟ್ಟದ ಸಿಟಿ ಬಸ್ ಬೇರೆ ಅದು. ಗಾಡಿ ನಂಬರ್ ಪ್ಲೇಟ್ ಇಲ್ವಾ, ಇದೆ KF42F1958 ಗಾಡಿ. ಇವರಿಂದ ಎಷ್ಟು ಜನಕ್ಕೆ ಟ್ರಾಫಿಕ್ ಲಾಕ್ ಆಗಿದ್ದಾರೆ ಮತ್ತು ಹೆಚ್ಚು ಟ್ರಾಫಿಕ್ ಇಲ್ಲ, ಗಿಫ್ಟಿಗೂ ಇಲ್ಲ. ಬರೀ ದಬ್ಬ ಮಾಡ್ರೆ ಹಿಡಿಯಟ್ ಕೆಲಸಕ್ಕೆ ಇದೇ ಗಾಡಿ. ಇವರೊಬ್ಬ ಮಾಡಿರೋ ಹಲ್ಕ ಕೆಲಸಕ್ಕೆ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ನೋಡಿ. ಅವರಿಂದ ಇವ್ರುಗಳು ಶುರು, ರಾಜಶೇಖರದ ಬಲಂಗುಚಿ. ನೀವು ನೋಟಿಸ್ ಮಾಡಬೇಕಾಗಿರೋದು ಏನಂದರೆ ಟ್ರಾಫಿಕ್ ಕ್ರಿಯೇಟ್ ಮಾಡ್ತಿರೋದು. ಅಲ್ಲಿ ನೋಡಿ ಸಿಟಿ ಬಸ್ಸು ಒಡೆಯರ್ ಫ್ಯಾಮಿಲಿಗೆ ಸೇರಿದ್ದು, ರಾಜಶೇಖರ ನಮ್ಮದೇ ಟೀಮ್ 1 ಲಾಕ್ ಸೇರಿದ್ದೆ ಜನಗಳಿಲ್ಲ ಈ ಟ್ರಾಫಿಕ್ ಕ್ರಿಯೇಟ್ ಮಾಡ್ತಾರೆ ಇದ್ರು. ಇನ್ನೋವಾ ಇದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಇವ್ರದ್ದು ಅಷ್ಟೇ ಟ್ರಾಫಿಕ್ ಕ್ರಿಯೇಟ್ ಮಾಡೋದಕ್ಕೆ ಒದ್ದಾಡ್ತಾ ಇರೋದಿವ ಅಲ್ಲಿ.
ಟ್ರಾಫಿಕ್ ಜಾಸ್ತಿ ಆಗೋಯ್ತು. ಅಲ್ಲಿವರೆಗೂ ಟ್ರಾಫಿಕ್ಕೇ ಇರಲಿಲ್ಲ ಇಲ್ಲಿ. ಆ್ಯಕ್ಚುಲಿ ಆ ಸಿಟಿ ಬಸ್ಸಿಂದ ಟ್ರಾಫಿಕ್ ಶುರು ಆಯಿತಾ. ಸೊ ಈಗ ಟ್ರಾಫಿಕ್ಕೆ ಇಲ್ಲಿವರೆಗೂ ಉದ್ದಕ್ಕೂ ಕಾಣ್ತಾ ಇದೆ. ಸೊ ಈಗೇನೆಂದರೆ ಇದರಿಂದ ನನಗೆ ಆಗ್ತಿರೋ ಲಾಸ್ ಏನಂದರೆ ಲಿಫ್ಟ್ ಕೊಡೋದಕ್ಕೆ ವೆಹಿಕಲ್ ಸಿಗೋಲ್ಲ. ಆ ಕಡೆ ಯಾವುದು ವೆಹಿಕಲ್ಲೇ ಬರ್ತಿಲ್ಲ ನೋಡಿ, ಆ ಕಡೆ ವೆಹಿಕಲ್ ಒಂದೇ ಒಂದು ಬರ್ತಾಯಿಲ್ಲ. ಸೊ ವೆಹಿಕಲ್ಲೇ ಬರ್ತಿಲ್ಲ ಅಂದರೆ ಒಂದು ಲಿಫ್ಟಲ್ಲಿನೇ ಸಿಗುತ್ತೆ. ಆ್ಯಕ್ಚುಲಿ ಶುಕ್ರವಾರ ಆಗಿರೋದ್ರಿಂದ ಜಾಸ್ತಿ ವೆಹಿಕಲ್ ಓಡಾಡಬೇಕು. ಬಟ್ ಎಕ್ಸ್ಟ್ರಾಡಿನರಿ ವೆಹಿಕಲ್ ಓಡಾಡ್ತಾ ಇದ್ದಾರೆ. ಇದೇ ಈಗಲೇ ಗಾಡಿ ಬರ್ತಾ ಇರೋದು. ತುಂಬ ಹೊತ್ತಾಗಿತ್ತು ಗಾಡಿ ಕೆಳಗೆ ಬಂದು. ಆ್ಯಕ್ಚುಲಿ ಸೇಮ್ ಸ್ಟೋರಿ. ಕಷ್ಟ. ಇದು ಗಾಡಿ ನಂಬರು 16C7171 ಗಾಡಿದು. ಯೂಟರ್ನ್ ಆಗ್ತಿರೋ ಅದು ಯಾವ ಕಾರಣಕ್ಕೆ ಯೂಟರ್ನ್ ಆಗ್ತಾ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇವೆಲ್ಲ ನೋ ಪಾರ್ಕಿಂಗ್ ಇದು. ಈಗ ಇವರಿಂದ ಎಷ್ಟೊಂದು ವೆಹಿಕಲ್ ಮಿಸ್ ಆಯ್ತು. ಅಲ್ಲಿ 3 ವೆಹಿಕಲ್ ಖಾಲಿ ಹೋದ್ವು. ಕೈ ತೋರಿಸ್ಬೋದಾಗಿತ್ತು. ಈ ಬಾಂಡ್ಲಿ ಸಿಟಿ ಪೊಲೀಸ್ದು ಓವರ್ ಆ್ಯಕ್ಟಿಂಗರು. ಇಲ್ಲಿವರೆಗೂ ಬಂದವನೇ, ಇಲ್ಲಿವರೆಗೂ ಬಂದು ಯಾರೋ ಅಡ್ಡಕ್ಕೆ ಯಾರೋ ಬ್ಯಾರಿಕೇಡ್ ಹಿಡಿತಾ ಇದ್ದಾರೆ. ಯಾಕೆ ಅನ್ನೋದು ಗೊತ್ತಿಲ್ಲಪ್ಪ. ಗಾಡಿ ಯಾವ ಕಡೆಗೆ ಹೋಗಬೇಕು? ಟ್ರಾಫಿಕ್ ಕ್ರಿಯೇಟ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗೋದೇನೆಂದರೆ ನನಗೆ ಲಿಫ್ಟ್ ಸಿಗೋಲ್ಲ ಈಸಿಯಾಗಿ. ಗಾಡಿಗಳೇ ಬರೋದಿಲ್ಲ ಅಂದರೆ ಲಿಫ್ಟ್ ಎಲ್ಲಿಂದ ಸಿಗುತ್ತೆ? ಆ ಕಡೆಯಿಂದ ಗಾಡಿ ಬರೋದು ಕಡಿಮೆ ಆಗುತ್ತೆ. ಅದೆಲ್ಲ ತೋರಿಸ್ತಾವಲ್ಲ ಬರುವನ್ನು. ಏನಂತೆ ಬರುವನ್ನು ತೋರಿಸ್ತಾನೆ ಆ ಕಡೆಗೆ. ಆಟೋದೊಂದು ಎಲ್ಲಿಗೆ ಅಂದ್ಬಿಟ್ಟೋದ. ಅದು ಚಾಮುಂಡಿ ಬೆಟ್ಟದಲ್ಲಿ ಊಟ ಮಾಡ್ತಾ ಬಂದಲ್ಲ ಗುರು, ಮತ್ತೆ ಊಟ ಮಾಡೋಕ್ಕೆ ಹೋಗು ಅಂತ ಆ್ಯಕ್ಚುಲಿ ಕ್ರಿಯೇಟ್ ಮಾಡ್ತಿರೋದು. ನಂಜನಗೂಡು ಗುರು ಇದು. ಅವನು ಬರೀ ಆ ಕಡೆ ಕೈ ತೋರಿಸಿದ್ದು ಅದಷ್ಟೇ ಅಲ್ಲ. ನಾನು ಇದಾಗ್ಬಿಟ್ಟೆ, ತಲೆ ಫ್ಲ್ಯಾಶ್ ಆಗಲಿಲ್ಲ ನನಗೆ. ಅವನು ಯೂಟರ್ನ್ ಹಾಕೊಂಡು ನಂಜನಗೂಡಿಗೆ ಹೋಗುವಂತ ಯೂಟರ್ನ್ ಹಾಕೊಂಡು ಚಾಮುಂಡಿ ಬೆಟ್ಟ ಬಂದು ಊಟ ಮಾಡುವಂತೆಲ್ಲ ಹೇಳ್ತಾ ಇರೋದು. ಅವನು ಮುಂದಕ್ಕೆ ಬಂದು ಆ ಕಡೆಗೆ ತೋರಿಸ್ತಾ ಇರೋದು ಏನಕ್ಕೆ ಅಂದರೆ ನಂಜನಗೂಡು ಕಡೆಗೆ ಹೋಗುವಂತ. ಬಂದ್ರಿಗೆ ಹೋಗ್ಬೇಡ ನಂಜನಗೂಡಿಗೆ ಹೋಗುವಂತ ಅವ್ನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಸೊಳೆ ಮಗ. ಅವ್ರಿಗೆಲ್ಲ ಏನು ಯಾಕೆ ಸಂಬಳ ಕೊಡ್ತಾರೋ ಅದು ದೇವರಿಗೆ ಗೊತ್ತಪ್ಪ. ಮೀಡ್ರೆ ಗುಡ್ ಮುಂಡೆ ಮಕ್ಕಳು. ಎಲ್ಲ ಹುಡುಗರು ಈ ಹ್ಯಾಂಡಿಕ್ಯಾಪ್ಗಳನ್ನು ಚಾಮುಂಡಿ ಬೆಟ್ಟನ ವೀಲ್ ಚೇರಲ್ಲೇ ಎತ್ಕೊಬಂದ್ಬಿಟ್ಟವ್ರೆ. ಇಲ್ಲೇನೋ ಕ್ಲೋಸ್ ಟು ಬೆಟ್ಟ, ಸ್ವಲ್ಪ ದೂರದಲ್ಲೇ ಇದ್ದಾರೆ. ಫೈನ್ ಜಾಬ್ ಬ್ರೋ. $919. ಆ್ಯಕ್ಚುಲಿ ಗಾಡಿ ಹೋಯ್ತಲ್ಲ ಹೆವಿ ಸ್ಮೋಕ್ ಅದು ಬೇಕಂತ. ಸ್ಟೋರಿ ಏನಂದರೆ ನನ್ನನ್ನು ಮೈಸೂರು ಒಳಗೆ ಕರ್ಕೊಂಡೋಗೋ ಪ್ರಯತ್ನ ಮಾಡಿದ್ರು. ಆ ಲಿಫ್ಟ್ ಕೊಡೋಕೆ ಬಂದವರು ಮಾತಾಡ್ತಾ ಸಿಟಿ ಒಳಗೆ ಹೋಗ್ತಾಯಿದ್ದೀನಿ. ನಾನು ಸಿಟಿ ಒಳಗೆ ಕರ್ಕೊಂಡೋಗಿ ಟ್ರೈ ಮಾಡ್ದೆ. ಇಲ್ಲ ಸ್ವಾಮಿ ಸಾಕು ಇಲ್ಲಿ ಇಳಿಸಿ, ನಾನು ಬಂದೂರು ಕಡೆಗೆ ಹೋಗ್ಬೇಕು ಅಂದ್ಬಿಟ್ಟು ಲಿಫ್ಟ್ ತಗೊಂಡು ಈ ಕಡೆಗೆ ಇಲ್ಲೇ ಇಳ್ಕೊಂಡು ಈ ಕಡೆಗೆ ಹೊರಟೆ. ಸೊ ಅಲ್ಲಿ ಈ ಕಡೆಗೆ ಹೋದರೆ ಒಡೆಯರ್ಸ್ ಹೋಗೇ ಬಿಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಆ ಗಾಡಿ ಬಿಟ್ಟಿದ್ದು. ಗಾಡಿ ನಂಬರ್ ಹೇಳೋದನ್ನೆಲ್ಲ ಫಸ್ಟು ಅದು ಲಾರಿ. ಜೊತೆಗೆ ಇಲ್ಲಿ ಸಂತೃಪ್ತಿ ನಂಬರ್ 1 ಬೇರೆ ತೋರಿಸ್ಕೊಯ್ತಾ. ಸಂತೃಪ್ತಿ ಟಿ ಶರ್ಟ್ ಅದು. ಅದಕ್ಕೆ ಸಂತೃಪ್ತಿ ಟಿ ಶರ್ಟ್ ಅಲ್ಲ, ಲೋಗೋ ಇಲ್ಲ, ಆ ವ್ಯಕ್ತಿ ಕೂಡ ಅಲ್ಲ. ಟೈಲ್ ಬಾಲಂಗುಚಿ, ಅವರ ಬಾಲಂಗುಚಿ. ಮತ್ತು ಪೀಪಲ್ ಫಾರ್ ಆ್ಯನಿಮಲ್ ಅಂತ ಯಾವುದೋ ಒಂದು ಇದು ಹೋಯ್ತು ಆ ಕಡೆ. ಅದು ವೆಹಿಕಲ್ ಹೋಯ್ತು ಚಾಮುಂಡಿ ಬೆಟ್ಟದ ರೋಡ್ ಮುಂದೆ ಬರ್ತಾ ಇದ್ನಲ್ಲ ವೆಹಿಕಲಲ್ಲಿ. ಅವಾಗ ಪಾಸ್ ಆಯಿತು. ಆ್ಯಕ್ಚುಲಿ ಅದು ಈ ಕಡೆಗೆ ಪಾಸ್ ಆಯಿತು. ಯಾವುದೋ ಕೆಂಪಮ್ಮ ಗಿಂಕಮ್ಮ ಅಂದ್ಕೊಂಡು ಯಾವುದೋ ಒಂದು ರೋಡ್ ಇದೆಯಲ್ಲ, ಆ ರೋಡಿಗೆ ಪಾಸ್ ಆಯ್ತು ಅದು. ಅಂದರೆ ಬನ್ನೂರು ಕಡೆಗೆ ಹೋದರೆ ತೊಂದರೆ ಕೊಡ್ತೀವಿ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ವಿ. ಸಿಂಪಲ್. ಕವಿದಳಕ್ಕಾದೆಲ್ಲ ಬಲ ಗುಚ್ಚಿ ಇದೆ. ED 9239 ಗಾಡಿ ಅದು ಎತ್ತಿಸ್ಕೊಡೋದು.
ಈ ಬೈದ ಎರಡನೇ ಸರಿ ಚೇಂಜ್ ಹಾಕೊಳ್ತಿರೋದು ಏನಂದರೆ ಎರಡು ಬನ್ನೂರು ರೀಚ್ ಆಗೋಷ್ಟೊಳಗೆ 2 ಸರಿ ಗಾಡಿ ಇಳಿಬೇಕಾಗಿ ಬರುತ್ತೆ ಅಂತ. ಅಂದರೆ ಸ್ವಲ್ಪ ದೂರ ಹೋಗಿ ಲಿಫ್ಟ್ ಕೊಡ್ತಾರೆ, ಇಳಿಸ್ಬಿಡ್ತಾರೆ. ಇನ್ನು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ, ಲಿಫ್ಟ್ ಕೊಟ್ಟು ಇಳಿಸ್ಬಿಡ್ತಾರೆ. ಆ ಥರ ಮಾಡ್ತಾರೆ ಅಂತ 32 ರೇಟ್ ಕೊಡ್ತಾರೆ. ಏನೆಲ್ಲ ಮಾಡ್ತಾರೆ, ಮಾಡಿದೆ ಇನ್ನೇನು ಮಾಡೋರು. ಇಳಿಸ್ಬಿಡ್ತಾರೆ, ನಡ್ಕೊ ಹೋಗ್ಬೇಕಾಗಿ ಬರುತ್ತೆ. ಆದರೆ ಅರ್ಧಂಬರ್ಧ ಕರ್ಕೊಂಡು ಬಿಟ್ಬಿಡ್ತಾರೆ, ಇನ್ನು ಅರ್ಧ ನಡ್ಕೊಂಡು ಹೋಗುವಂಥ ಆ್ಯಕ್ಟಿವಿಟಿ ರೇಟ್ ಕೊಡ್ತಾವೆ. ಲಲಿತ್ ಪ್ಯಾಲೇಸ್ ಹತ್ರ ಇರೋ ಹೆರಿಟೇಜ್ ದ್ವಾರ ಇದು. ಆ್ಯಕ್ಚುಲಿ ದರ್ಶನ್ ಅವ್ರ ಅಪ್ಪನ ಹೆಸರು ಇದಕ್ಕೆ ಇರೋದು, ಸರ್ಕಲ್ಗೆ. ಇದು ದರ್ಶನ್ ಒಡೆಯರ್ ಅವರ ಲೋಗೋಗಳಿದೆ ಅಲ್ಲಿ ಮೇಲೆ, ಅವ್ರ ಕಾಲದಲ್ಲಿ ನಿರ್ಮಾಣ ಆಗಿರೋದು. ಇಲ್ಲಿ ನೋಡಿ ಹೆಂಗೆ ಗೊತ್ತಾ ವೆಹಿಕಲ್ಗಳು, ಎಷ್ಟು ಸ್ಪೀಡಾಗಿ ಬಂದ ಈ ಕಡೆಯಿಂದ ಹೋಗ್ತಿದ್ದು ವೆಹಿಕಲ್ಗಳು. ಅದು ಆ್ಯಕ್ಚುಲಿ ಇಷ್ಟು ದೊಡ್ಡ ರೋಡ್ ಇದ್ದರೂ ಈ ಪಾಯಿಂಟಲ್ಲಿ ಚಿಕ್ಕದಾಗ ಹೋಗುತ್ತೆ ರೋಡು. ಸೊ ಇಲ್ಲಿ ಏನಂದರೆ ತೆರವು ಮಾಡಿದ್ರೆ ಆರಾಮ್ಸೆ ರೋಡ್ ದೊಡ್ಡ ಮಾಡ್ಬೋದಾ, ಅದು ಇಟ್ಕೊಂಡು ಏನಪ್ಪ ಪ್ರಯೋಜನ. ಅದು ಹೆರಿಟೇಜ್ ಅಂತ, ಹೆರಿಟೇಜ್ ಅಂದ್ಕೊಂಡು ಯಾವುದೋ ಕಾಲದಲ್ಲಿ ರೋಡ್ ಮಾಡಿರ್ತಾರೆ. ರೋಡ್ ಸೈಡಲ್ಲಿ ಕಂಬ ಇದು ಮಾಡಿರ್ತಾರೆ, ಗೇಟ್ ಆಳುಮೂಡಿ ಏನೋ ಒಂದು ಮಾಡಿದ್ದಾರೆ, ದ್ವಾರ ಸರ್ಕಲ್ ನಿರ್ಮಾಣ ಮಾಡೋರೆ. ಸೊ ಯಾರೋ ನಿರ್ಮಾಣ ಮಾಡಿರ್ತಾರೆ, ಅದನ್ನೇ ಹೆರಿಟೇಜ್ ಅಂತ ಮಾಡಿಕೊಂಡು ಆಯ್ತದೆ. 4 ದಿವಸ 4 ವರ್ಷ ಬಿಟ್ಟರೆ ಹೆರಿಟೇಜ್ ಅನ್ಬೋದಪ್ಪ. ಇವತ್ತು ಕಂಬ ಹಾಕೋರೆ, ಸೊ ಬಿಟ್ಬಿಟ್ರೆ ಅಲ್ಲೇ ಬಿದ್ದಿರ್ತದೆ ಅದು. ಇನ್ನು ಸ್ವಲ್ಪ ವರ್ಷಗಳಾದಮೇಲೆ ಇದು ಹೆರಿಟೇಜ್ ಅಪ್ಪ ಇದು ಅನ್ಬೋದು. ಕೆಲಸದ ಕಂಬ ಏನೋ ಮಾಡಿದೆ ಅಂತಾರಲ್ಲ ಹಂಗೆ, ಅದು ಒಡೆಯರವ್ರು ಹಾಕಿರೋದು ಅದು. ಸೊ ಅದನ್ನು ಉಳಿಸ್ಕೋಬೇಕು ಅವರು. ಅವ್ರ ಬಾವುಟ ಯಾರೂ ಬೀಳ್ಸಂಗಿಲ್ಲ ಕೆಳಕ್ಕೆ, ಹಂಗೆ ನೋಡ್ಕೋಬೇಕು ಅವರು. ಈಗ ಬೇಕಾದ್ರೆ ತೆರವಾಗುತ್ತೆ. ಅದು ಯದುವೀರ್ ಬಂದಿದ್ದಾರಲ್ಲ ಅಧಿಕಾರಕ್ಕೆ, ಸೊ ಹೀಗಾಗಿ ಬೇಕಾದ್ರೆ ತೆರವು ಮಾಡೋಕ್ಕೆ ತಯಾರಿ ಇರ್ತಾರೆ. ಅದು ಯದುವೀರ್ ಪರವಾಗಿ, ಅಂದರೆ ಯದುವೀರ್ ಪರವಾಗಿ ಕೆಲಸ ಮಾಡ್ತಿರೋ ವ್ಯಕ್ತಿ ಅದನ್ನು ಬೇಕಾದ್ರೆ ತೆರವು ಮಾಡ್ಬೋದು, ಅಥವಾ ಯದುವೀರ್ ಬೇಕಾದ್ರೆ ತೆರವು ಮಾಡ್ಬೋದು. ಯದುವೀರ್ ಎಗೇನ್ಸ್ಟಾಗಿ ಕೆಲಸ ಮಾಡ್ತಾರೆ ಯಾವುದೇ ವ್ಯಕ್ತಿ ಅದನ್ನು ತೆರವು ಮಾಡೋಕ್ಕೆ ಅವ್ರು ಬಿಡೋಲ್ಲ. ಯಾಕೆ ಅಂದರೆ ಒಡೆಯರ್ ನೆಟ್ವರ್ಕ್ ಅವರ ಆಧಿಪತ್ಯ ಇನ್ನೂ ಇಲ್ಲಿದೆ, ಅವರ ಆಳ್ವಿಕೆ ಇನ್ನೂ ಇದೆ ಅನ್ನೋದನ್ನು ಸಾಬೀತು ಮಾಡಿ ತೋರಿಸೋಕ್ಕೋಸ್ಕರ ಇದೆಲ್ಲ ಆಟಗಳು. ಮಹಾಲಕ್ಷ್ಮಿ ಶಿಸ್ತು ಒಂದಲ್ಲ ಎರಡಲ್ಲ ಗುರು, ಸುಮಾರು ಒಂದು 4-5 ವೆಹಿಕಲ್ ಹೋದ. ಅಂದರೆ ಊಟಕ್ಕೆ ಅಲ್ಲಿಗೆ ಹೋಗುವಂಥ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಗುರು ಟಿಕಾ ಕಡಿತಾಯ್ತು ಅಂತ ಅವನಿಗೆ. ಅಲ್ಲಿ ಕೂತ್ಕೊಂಡು ಬೊಬ್ಬಳೆ ಬಜಾಯಿಸ್ತಾಯಿದ್ರು ಒಂದೇ ಸವ. ಇಲ್ಲಿವರೆಗೂ ಬಂದರೆ ಅದನ್ನ ಮಾತಾಡೋಕ್ಕೆ. ಇದು ಊಟ ಮಾಡ್ತಿರು, ಅದು ಆಫೀಸ್ಗೆ ಹೋಗಿದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ಅದು ಬಾಟ್ಲ್ ಆಯ್ತದಲ್ಲ ಅದು ಹೇಳ್ಬಿಟ್ಟೋದ. ಸೊ ಇಬ್ಬರು ಕುತ್ಕೊಂಡಿದ್ದಾರಲ್ಲ, ಇವರು ನಂಬರ್ 1 ಸೀಟ್ ಬ್ಲಾಕ್ ಮಾಡ್ಕೊಂಡ್ರು. ಶ್ರುತಾ ಬಳ್ಳಾಳ ಒಳಗೆ ಹಾಕುವಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದೆ. ಅಂದರೆ ಅವಳು ಅರೆಸ್ಟ್ ಮಾಡಿಬಿಟ್ಟು ಎನ್ಕ್ವೈರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮಿಕ್ಕಿದೆಲ್ಲ ಸರಿಯಾಗುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದಕ್ಕೋಸ್ಕರ ಶ್ರುತಾ ಬಳ್ಳಾಳ್ದು ಬಾಲಾಗಿ ಬಿಚ್ಚಿದ್ದು ಕಾರು. ಅವಳಿದೆ ಗಾಡಿ ಓಡಿಸೋದು, ಆರ್ಗನೈಸ್ಡ್ ಎಲ್ಲ ಇದು ಆಟೋ, ಇನ್ಕ್ಲೂಡಿಂಗ್ ಆಟೋ A1764 ಇರಬೇಕು, ನಾಟ್ ಶ್ಯೂರ್. ಇವತ್ತು ಬದೂರಿಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು 5 ಗಂಟೆ ಇಲ್ಲ ಅಲಾರಾಮ್ ತೆಗೆದುಬಿಟ್ಟೆ. ಆ್ಯಕ್ಚುಲಿ 4 ಗಂಟೆಗೆ ಎದ್ದೇಳಬೇಕಾಗಿತ್ತು. ಅಲಾರಾಮ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಮಲಗಿದ್ದೆ. ಮಧ್ಯರಾತ್ರಿ 12 ಗಂಟೆವರೆಗೂ ಮಳೆ ಬೀಳ್ತಾಯಿತ್ತು, 12 ಗಂಟೆ ಮೇಲೆ ಬೀಳ್ತಾಯಿತ್ತು. ನಾನು ಹಂಗೂ ಸೈಡಲ್ಲಿ ಹೆಂಗೋ ಮಾಡ್ಕೊಂಡು ಕಾಂಪೌಂಡ್ ಇದ್ರ ಗೋಡೆ ಹತ್ರ ಮಲಿಕೊಬಿಟ್ಟೆ. ಸೊ ಅದಾದಮೇಲೆ ಮಳೆ ಇಳಿಸಿದ್ರು. ಸೊ ಫೈನಲಿ ಮಳೆ ನಿಂತಮೇಲೆ ಇದಕ್ಕೆ ಹೊರಟೆ, ಮಲಿಕೊಂಡೆ. ಬೆಳಗ್ಗೆ 6 ಗಂಟೆಗೆ ಎದ್ದು 6:15 ಎದ್ದು ಕೈಕಾಲು ಮುಖ ತೊಳ್ಕೊಂಡು ಚಾಮುಂಡಿ ಬೆಟ್ಟದ ಕೆಳಗೆ ಹೊರಟೆ. ಸೊ ಚಾಮುಂಡಿ ಬೆಟ್ಟದಲ್ಲಿ ಊಟ ಮಾಡ್ಕೊಂಡು ಬದುಕು ಹೋದ ಅಂತ ಹೋದೆ. ಅಲ್ಲಿ ಬ್ರೇಕ್ಫಾಸ್ಟ್ ಸಿಕ್ಕಲಿಲ್ಲ, ಸಿಕ್ಕಾಬಿಡೋದೆಲ್ಲ ತುಂಬಿ ತುಳುಕ್ತಾಯಿದ್ರು. ಸೊ ಬದ್ರ ಕಡೆಗೆ ಹೋದ ಅಂತ ಹೊರಟೆ, ಅದರಲ್ಲಿ ಲಿಫ್ಟ್ ಸಿಕ್ಕಲಿಲ್ಲ. ಸೊ ಪಾರ್ಕ್ ಹತ್ರ ಕೂತ್ಕೊಂಡು ಎಲ್ಲ ಎರಗನಹಳ್ಳಿ ಪಾರ್ಕ್ ಹತ್ರ ಟೆರಿಷಿಯರ್ ಕಾಲೇಜ್ ಹತ್ರ ಪಾರ್ಕಲ್ಲಿ ಕೂತ್ಕೊಂಡು ಕಂಪ್ಲೇಂಟ್ ಲೆಟ್ರು ಸೈಬರ್ ಕ್ರೈಮ್ಗೆ ಬರೋದು ಕಳಿಸ್ಬಿಟ್ಟು ಪುನಃ ಊಟ ಸಿಕ್ಕಿದ್ರೆ ಬಂದ್ರಿಗೆ ಹೋಗ್ತೀನಿ, ಎಲ್ಲ ಈ ಕಡೆ ಬರ್ತೀನಿ ಅಂದ್ಬಿಟ್ಟು ಬಂದೆ. ಊಟ ಎಲ್ಲೂ ಸಿಕ್ಕಲಿಲ್ಲ. ಸೊ ಈಗ KRS ಪಟ್ಟ ಹತ್ರ ಊಟಕ್ಕೆ ಹೋಗ್ತಾಯಿದ್ದೀನಿ. ಸೊ ಅಲ್ಲಿ ಸಿಗೋದು ಡೌಟು, ಇಲ್ಲ ಇನ್ನೂ ನಂಬರ್ 2ಗೆ ಹೋಗಬೇಕು. ಸೊ ಇದೆಲ್ಲ ಮುಗಿಸ್ಬಿಟ್ಟು ಹೋಗ್ತೀನಿ. ಸಿಗೋದು ಡೌಟು, ಸಿಕ್ಕೋದು ಏನಾಗುತ್ತೆ ದೊಡ್ಡದ.
ಸೊ ಇದೆಲ್ಲ ಕತೆ ನಡೀತಾ ಇತ್ತಲ್ಲ. ಸೊ ಸೆಟ್ಲ್ಮೆಂಟ್ ಸುತ್ತಬಳ್ಳೆಲ್ಲ ಕೂಡಿಸ್ಬಿಟ್ಟು ಸೆಟ್ಲ್ಮೆಂಟ್ ಮಾಡ್ಸೋಕ್ಕೋಸ್ಕರ ಇಷ್ಟೆಲ್ಲ ಮಿಡ್ರಿಗೂ ಆಟ ಆಡ್ತಾ ಇರೋದು. ಸೊ ಅದಕ್ಕೋಸ್ಕರ ಇದೆಲ್ಲ ಬೆದರಿಸೋದೆಲ್ಲ ಮಾಡ್ತಾ ಇರೋದು. ನಾನು ಅಲ್ಲೊಬ್ಬ ರಿವ್ಯೂ ಮಾಡೋಕ್ಕೆ ಎಲ್ಲಿ ಬರ್ತಾವನೆ. ಅದಕ್ಕೋಸ್ಕರ ನಾನು ಫಸ್ಟ್ ಅರೆಸ್ಟ್ ಮಾಡ್ರಪ್ಪ, ಕಂಪ್ರಮೈಸಸ್ ಇರೋದಿಲ್ಲ ಅಂತ ಹೇಳ್ದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ಅದೆಲ್ಲ ನಂಬರ್ ಒಂದು ಬೆಂಚಲ್ಲಿ ಕೂತ್ಕೊಂಡು ಅದೆಲ್ಲ ಕಾಲ್ಬೇಕಲ್ಲ ಹಾಕೊಂಡು ಆಫೀಸರ್ಸ್ ಅವರು ಆಫೀಸ್ಗೆ ಹೋಗ್ತಾ ಇದ್ದಾರೆ. ಎಲ್ಲ ಬಾಳಿ ನಾವು ಇದು ಕಡೆ ಏನು ನಾವು ಅಫಿಷಿಯಲ್ ಕಡೆ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದ್ದಲ್ಲ, ಅಫಿಷಿಯಲ್ಲು ಟೊಪ್ಪಿ ಅವನು ನಾವೊಂದೇ ಏನೋ ಅವ್ರ ಕತೆ ಮಾಡ್ತೀನಿ. ಮೂವಿ ನೋಡಿ ತುಂಬ ದಿನ ಆಯಿತು, ಒಂದು ಮೂವಿ ನೋಡಬೇಕು. ಎಲ್ಲ ಇದ್ದಾರೆ, ತುಂಬಿಕೊಂಡಿದ್ದಾರೆ ಆ ಕಡೆ ಎಲ್ಲ. ಓಹೋ, ಆ ಕಡೆ ಮೂವಿ ಇದೆ ಗುರು, ಅದಕ್ಕೆ ಹೋಗಿತಾ ಇರೋದು ಅವನು ತುಪ್ಪಕ್ಕಂತ. ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಅಟೆಂಡೆನ್ಸ್ ಆಗ್ತಾ ಇರೋದು. ನನಗೆ ಮುಂಚೆ ಊಟ ಮಾಡಿದ್ದೀನಿ ಅಂತ. ದೇವಸ್ಥಾನದಲ್ಲಿ ಪ್ರತಿ ತಿಂಗಳ ಹುಣ್ಣಿಮೆ ಪೌರ್ಣಮಿ ದಿವಸ ಮಧ್ಯಾಹ್ನ 1 ಗಂಟೆಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಆಗುತ್ತೆ. ಲಕ್ಷ್ಮೀಬ ಮತ್ತು ಮ್ಯಾಕ್ಸ್ ಬಾಜಳ ಬಾಲಂಗೋಷಿಗಳು ಎಷ್ಟು ಕ್ಲೀನಾಗಿ ಜಾಗ ಬ್ಲಾಕ್ ಮಾಡ್ಕೊತಾರೆ ದೊಡ್ಡವರು. ಪಾರ್ಕಿಂಗ್ ಮಾಡಿರೋದು ಗಾಡಿ. ರಾಜೇಶ್ ಚಟರ್ಜಿ ಮೇಲೆ 50 782 ಬಸ್ಸಲ್ಲು 7826 ಪಾರ್ಕಿಂಗ್ ಮಾಡಿರೋದು ನೋಡಿದ್ರೆ ಎಲ್ಲಿ ಮಾಡೋಣ. ಸಾಲ ಇತ್ತು ಅವ್ರಿಗೆ ಇರೋದು. EC2308 ಪೊಲೀಸ್ ಬೈಕ್ ಪಲ್ಸರ್ ಗಾಡಿ. ಆ್ಯಕ್ಚುಲಿ ಈ ಕಡೆ ಇದೆ ಬಂದಿದ್ದು ಸೀಕ್ ಅಂತ ಹೋದ ಮುಂದೆ ಹೊರ ನೋಡ್ಕೊಂಡ ಸುಮ್ಮನೆ ಸೀರೆ ನುಗ್ತಾ ಇದ್ದ. ಒಂದು ಹೆಜ್ಜೆ ಇಂಡಿಕೇಟ್ ಆದರೆ ಹೊಡ್ಕೊಂಡು ಹೋಗ್ತಾ ಇದ್ದ. ಡಿಸ್ಕವರಿ ಮಾಡ್ತಾವ್ರೆ ಹುಡುಗರು, ಅರಸರು ಡಿಸ್ಕವರಿ. ಯಾವುದೋ ಮುಂಡದಿದ್ದರೆ ಸಾಯ್ತಾಯ್ತಾ ಬರೋದೆ ಸಭಾ ಫೋಲ್ ಮಾತಾಡ್ಕೊಟ್ಟು. ಆ ಸಿ ಬಸ್ ಸ್ಟ್ಯಾಂಡಿಂದ ಇಲ್ಲಿವರೆಗೂ ಸುಮ್ಮನೆ ಹೀಗೆ ಬೊಗಳ್ಕೊಂಡು ಬೊಗಳ ಅಂತ ಬೊಗಳ್ಕೊಂಡೆ ಬರ್ತಾರೆ. ಶಬ್ದಾಜಿ ಶಾಲಲ್ ತಿಂದು ಶಶಿಧರ ದೀಕ್ಷಿತ್ ಬಾಲಂಗೋಚಿಗಳು ತಮಿಳಿಯನ್ಸ್.
KA03MX1682 ಇದು ಯಾಕೆ ಇಲ್ಲಿ ವ್ಯಾಗನ್ ಹೊತ್ತ ನಿಲ್ಲಿಸಿದ್ದು ಅಂದರೆ ಈಗ ಸ್ವಲ್ಪ ಹೊತ್ತು ಮುಂಚೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬನ್ನೂರಿಗೆ ಇದು SP ಆಫೀಸ್ಗೆ ಹೋಗ್ತೀನಿ, ಮತ್ತು TC ಆಫೀಸ್ ಮತ್ತು MCC ಸಿಟಿ ಕಾರ್ಪೊರೇಷನ್ ಆಫೀಸ್ಗಳಿಗೆ ಹೋಗ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಅಪ್ಡೇಟ್ ಮಾಡಿದೆ. ಅದಕ್ಕೆ ತೊಗೊಂಡಿದ್ದು ಅಂದರೆ ನೀನು ತೊಗೊಂಡೋಗ್ಬಿಟ್ಟು VKR ಹಾಸ್ಪಿಟ್ಲಿಗೆ ತಗೊಳಾಗ್ತೀವಿ ಅಂತ ಇದು ಆಡಿಡಿವ್ ಕ್ರಿಯೇಟ್ ಮಾಡ್ತಾ ಇರೋದು. ಅಪ್ಡೇಟೆಡ್ ವರ್ಷನ್ ಇದು ವ್ಯಾಗನ್ ಆರ್ ಸೆಕೆಂಡ್ ಜನ್ರೇಷನ್, ಫೇಸ್ ಲಿಫ್ಟ್ ಇದು. ಸೆಕೆಂಡ್ ಜನ್ರೇಷನ್ ಅಲ್ಲ, ಫೇಸ್ ಲಿಫ್ಟ್. ಫಸ್ಟ್ ಒನ್ ಫೇಸ್ ಲಿಫ್ಟ್ ಇದು. ಇದರಲ್ಲಿ VKR ಹಾಸ್ಪಿಟಲ್ ಇದು ಫಸ್ಟ್ ಜನ್ರೇಷನು. ಇದು ಫಸ್ಟ್ ಜನ್ರೇಷನ್ ಫೇಸ್ ಲಿಫ್ಟ್ ಇದು. ನಂಬರ್ 1 ತೋರಿಸೋದು ನೈಕ್ ಬೆಡ್ ಕೂಡ. ಆಮೇಲೆ ಸೆಕೆಂಡ್ ಈಗ ಸದ್ಯಕ್ಕಿರೋದು ಸೆಕೆಂಡ್ ಜನ್ರೇಷನ್. ಅದನ್ನೇ ಇದರಲ್ಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ಹೋಗ್ತಾ ಇರೋದು. ಕೈ ಸನ್ನೆ ಬಾಯ್ ಸನ್ನೆ ಇದಕ್ಕೆ ನಾನು ಹೇಳೋದು ಆ್ಯಟಿಟ್ಯೂಡ್ ಫಾರ್ಮುಲಾ ಅಂತ. ಒಂದು ಪಾಡ್ಕೊಂಡು ಸುಮ್ಮನೆ ಬಂದು ಗಾಡಿ ನಿಲ್ಸ್ಬಿಟ್ಟು ಹೋಗಿದ್ದರೆ ಓಕೆ, ಅದು ನಾರ್ಮಲ್ ಆಗುತ್ತೆ. ಅದು ಇದು ಸನ್ನೆ ಕೈ ಸನ್ನೆ ಹೆಬ್ಬೆಟ್ಟು ತೋರ್ಬೆರಳು ಎಲ್ಲ ತೋರಿಸ್ಕೊಂಡು ಹೋದ್ನಲ್ಲ, ಅದೆಲ್ಲ ಇದಾಗಿರುತ್ತೆ, ಏನೋ ಆ್ಯಟಿಟ್ಯೂಡ್ ಆಗುತ್ತೆ. ಅದು ನೀವು ಬೇಕಾದ್ರೆ ಸೆಪ್ಟೆಂಬರ್ 2022 ಪುಟ್ಟಸ್ವಾಮಿ ಅವರು ನಮ್ಮ ತಂದೆ ಇದ್ದಾರಲ್ಲ, ಬೆಂಗಳೂರಲ್ಲಿ ಗಲಾಟೆ ನಡಿಬೇಕಾದ್ರೆ ವೀಡಿಯೋಸ್ ಕವರ್ ಮಾಡಿದ್ದೀನಲ್ಲ, ಅದೆಲ್ಲ ಅವ್ರು ತೋರಿಸ್ತಾರೆ ನೋಡಿ. ನಂಬರ್ 1 ನಂಬರ್ 2 ಹಿಂಗೆ 2 ತೋರಿಸ್ತಾ ಇರ್ತಾರೆ. ನಂಬರ್ 1 ಇದು ತೋರ್ಬೆರಳು ಮತ್ತು ಹೆಬ್ಬೆಟ್ಟು 2 ತೋರಿಸ್ತಿರ್ತಾರೆ. ವಿತೌಟ್ ಬಿಷಪ್ ಮತ್ತು ಇದು ನಂಬರ್ 1 ರಾಕಿಂಗ್ ಸ್ಟಾರ್ ಯಶ್ ಅಥವಾ ನಿಖಿಲ್ ಕುಮಾರಸ್ವಾಮಿ ಶ್ರುತ ಬಳ್ಳಾರ್ ಕೆಲಸ ಮಾಡ್ತಾ ಇರೋದು. ಇದು ಹೆಬ್ಬೆಟ್ಟು ಥಮ್ಸಪ್ ಇದು. ಸೊ ಎರಡೂ ಸೇರಿಸಿದ್ರೆ ಇದು ಸಿಂಬಲ್ ನೈಕ್ ಆಗುತ್ತೆ. ಇದು ನೈಕ್ ಸಿಂಬಲ್. ನೈಕ್ ಇವನು ಯಾರು ನಿಖಿಲ್ ಕುಮಾರಸ್ವಾಮಿ ಮತ್ತು ಇದು ಯಾರು ನಿಂಗಮ್ಮ ಲಕ್ಷ್ಮಮ್ಮ ಅವರ ಟೀಮ್ ವನಿಲಾದಲ್ಲಿ ಬರ್ತಾರಲ್ಲ, ನಿಂಗಮ್ಮ ಲಕ್ಷ್ಮಮ್ಮ ಅವರ ನಮ್ಮ ಅಜ್ಜಿ ಲಕ್ಷ್ಮಮ್ಮ ಅವರ ಅಕ್ಕ. ಸೊ ಅದಕ್ಕೆ ತೋರಿಸೋದು ಹಿಂಗೆ. NI ಏನಪ್ಪ ಅಂದರೆ ಏಜ್ ಕ್ಯೂ ಸೀನಿಯಾರಿಟಿ, ಅಂದರೆ ವಯಸ್ಸಲ್ಲಿ ಯಾರು ದೊಡ್ಡವರು ಅವ್ರ ಅಧಿಕಾರಕ್ಕೆ ಬರ್ತಾರೆ, ಅವ್ರು ಹೇಳಿದ್ದ ನಡೆಯುತ್ತೆ ಅಂತ ಅರ್ಥ. ಅದು ಅವ್ರ ಸ್ಟ್ರಾಟಜಿ. ಸೊ ಅದನ್ನು ಯೂಸ್ ಮಾಡ್ಕೊಳ್ತೀವಿ ನಾವು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಆ್ಯಕ್ಚುಲಿ. ಆ್ಯಕ್ಚುಲಿ ಇಲ್ಲಿ ನಿಂತಿರೋ ಲೇಡೀಸ್ ಇದ್ದಾರಲ್ಲ, ಇವರು ಲಕ್ಷ್ಮಣ ಬಾಲಗೋಚಿ, ಇವರು ಜೊತೆಲಿ ಬಂದಿದ್ದವರು ಕಾಫಿ ಕುಡಿಯೋಕೆ ಹೋಗೋಣ ಅಂದ್ಕೊಂಡು ಹೊರಡ್ತಾರೆ. ಆವಾಗ ಬರೀ ಕಾಫಿನ ಆಗಿದ್ರೆ ಬೇಡ ಅಂದ್ಬಿಟ್ಟು ಇವ್ರು ಇಲ್ಲೇ ಅಂದ್ಕೊಳ್ತಾರೆ. ಯಾಕಂದರೆ ಸ್ಟೋರಿ ಕ್ರಿಯೇಟ್ ಮಾಡ್ತಾರದು ಅಂದರೆ ಲಕ್ಷ್ಮಮ್ಮ ನಮ್ಮ ಅಜ್ಜಿ ಇದ್ದಾರಲ್ಲ, ಅವರು ಯಾವಾಗಲೂ ಮನೇಲಿ ಚಿಕ್ಕ ಮಕ್ಕಳು ತಿಂಡಿ ಇಟ್ಕೊಳ್ತಾರಲ್ಲ, ಅವರು ಜೇಬಳ್ಳಿ ಬ್ಯಾಗಲ್ಲಿ ಅಲ್ಲಿ ಇಲ್ಲೇ ಸಿಕ್ಕಿದ ಕಡೆ ತಿಂಡಿ ಇಟ್ಕೊಂಡು ಓಡಾಡ್ತಾರಲ್ಲ, ಆ ಥರ ಲಕ್ಷ್ಮಮ್ಮ ಬರೋದ ಅಜ್ಜಿ ಇದ್ದಾರಲ್ಲ, ಯಾವಾಗಲೂ ಮನೆಯಲ್ಲಿ ತಿಂಡಿ ಇಟ್ಟಿರ್ತಾರೆ. ಬೇಕ್ರಿ ಐಟಮ್ಗಳು ಏನಾದರೂ ಸರಿ, ಬೇಕ್ರಿ ಐಟಮ್ ಇಲ್ಲದೆ ಕುರುಕ್ ತಿಂಡಿಗಳು, ಚಕ್ಲಿ ನಿಪ್ಪೆಟ್ಟು ಆ ಥರದ ಅದು ಇಟ್ಟಿರ್ತಾರೆ. ಚಕ್ಲಿ ನಿಪ್ಪೆಟ್ಟು ಅಂದರೆ ಕುರುಕ್ ತಿಂಡಿಗಳು ಮಾಮೂಲಿ ಚಕ್ಲಿ ನಿಪ್ಪೆಟ್ಟು ಸಂಡಿಗೆ ಅಥವಾ ಬೇಕ್ರಿ ಐಟಮ್ ಮಾಮೂಲಿ. ಕಡೆ ಪಕ್ಷ ಬಿಸ್ಕೆಟ್ ಆದರೂ ಇಟ್ಟಿರ್ತಾರೆ, ಬಿಸ್ಕೆಟ್ ಅಥವಾ ಮಿಕ್ಸ್ಚರ್ ಆದರೂ ಇಟ್ಟಿರ್ತಾರೆ. ನಾನು ಅವ್ರ ಮನೆಗೆ ಹೋದಾಗಲೆಲ್ಲ ಪ್ರತಿ ಬಾರಿನೂ ಟೀ ಕೊಟ್ಟಾಗ್ಲೂ ಅದ್ರ ಜೊತೆಗೆ ಏನಾದ್ರು ಸ್ನ್ಯಾಕ್ಸ್ ಕೊಡ್ತಾರೆ. ಅದು ಲಕ್ಷ್ಮಮ್ಮವ್ರಿಗೆ ಯಾಕೆ ಅಡಿಕ್ಟ್ ಆಗಿರೋದು ಅಂದರೆ, ಅವ್ರು ನೆನ್ಮೊನೆಯಿಂದ ಅಡಿಕ್ಟ್ ಆಗಿರೋದಲ್ಲ, ಅವ್ರ ಅಪ್ಪನ ಕಾಲ ಇತ್ತಲ್ಲ, ಅಣ್ಣಯ್ಯಪ್ಪ ಬದುಕಿದ್ನಲ್ಲ, ಅಣ್ಣಯ್ಯಪ್ಪ ಅವ್ರ ಅಂಗಡಿ ನಂಜನಗೂಡಲ್ಲಿ ಮಾರ್ಕೆಟ್ ಇದೆಯಲ್ಲ, ಆ ಮಾರ್ಕೆಟಲ್ಲಿ ಅಂಗಡಿ ಇಟ್ಟಿದ್ರು ಅವರು. ಸೊ ಅವರಪ್ಪ ಯಾವಾಗಲೂ ಮಗಳಿಗೆ ಬಿಸ್ಕೆಟ್ ತೊಗೊಬಂದು ಕೊಡ್ತೀರಂತೆ, ತಿಂಡಿ ತೊಗೊಬಂದು ಕೊಡ್ತಾರಂತೆ. ಸೊ ಅವಾಗಿಂದ ಅಭ್ಯಾಸ ಮಾಡಿಸ್ಬಿಟ್ಟು ಅವ್ರ ಅಪ್ಪನ ಕಾಲದಿಂದ ಚಿಕ್ಕ ಮಗು ಹುಡುಗಿಯಾಗಿದ್ದಾಗಿಂದ ಅವತ್ತಿಂದ ಆ್ಯಸ್ ಆನ್ ಟುಡೇ ಅವರು ಬೇರೆ ಒಂದು ಲೋಟ ಟೀ ಕುಡಿದ್ರು ಜೊತೆಗೆ ಸ್ನ್ಯಾಕ್ಸ್ ಇರಲೇಬೇಕು. ಸ್ನ್ಯಾಕ್ಸ್ ಅಂತೂ ಅವ್ರ ಕೈಯಲ್ಲಿ ಅವ್ರ ಇದರಲ್ಲಿ ಅವರು ಒಂಥರ ಏನು ಮಾಮೂಲಿ ನಾರ್ಮಲ್ ವ್ಯಕ್ತಿಗಳು ಹೆಂಗೆ ಮೈ ಮೇಲೆ ಬಟ್ಟೆ ಹಾಕೊಂಡು ಓಡಾಡ್ತಾರೆ, ಅದೇ ರೀತಿ ಅವರು ಯಾವಾಗಲೂ ಸ್ನ್ಯಾಕ್ಸ್ ಇದ್ದೇ ಇರಲೇಬೇಕು. ಟೀ ಕುಡಿಲಿ ಬಿಡಲಿ, ಸ್ನ್ಯಾಕ್ಸ್ ಅಂತೂ ಅವ್ರ ಮನೇಲಿ ಯಾವಾಗಲೂ ಸ್ಟಾಕ್ ಇರುತ್ತೆ. ಅದ್ಭುತ ಹುಡುಗರು ಮುಖ ತೊಳಿತಾ ಇರೋದು, ಬಾಯಿ ಹಾಕೊಂಡು ಕೈ ಮುಗಿತಾರೆ, ಕೈ ತೊಳಿತಾ ಇರೋದು. ಇವರು ಅದನ್ನು ಬ್ಲಾಕ್ ಮಾಡ್ಕೊಂಡವ್ರೆ, ಯಾಕಂದರೆ ಮುದುಕ ಬಳಸಿದ್ದನ್ನು ನಾನು ಬಳಸಲಿ ಅನ್ನೋ ಕಾರಣಕ್ಕೆ. ಮುಖ ಮೂತಿ ಎಲ್ಲ ತೊಳ್ಕೊಂಡ್ಬಿಟ್ಟ. ಇಲ್ಲೇ ಜಾಗ ಐತೆ ಮುಖ ತೊಳೆಯೋಕ್ಕೆ. ಆ್ಯಕ್ಚುಲಿ ಇಲ್ಲಿ ಮೊಬೈಲ್ ಚಾರ್ಜ್ ಆಗೋಲ್ಲ, ಇರೋದು ಇಷ್ಟೇ ಸ್ಲಾಟ್, 3 ಸ್ಲಾಟ್, 4 ಔಟ್ ಆಫ್ 4 ಅಲ್ಲ 5, 3 ವರ್ಕ್ ಆಗುತ್ತೆ ಅಷ್ಟೇ, ಇನ್ನೆರಡು ವರ್ಕ್ ಆಗೋಲ್ಲ. ಒಂದು ದೊಡ್ಡದು ಹುಚ್ಚು ಮತ್ತು ಇನ್ನೊಂದು ಚಿಕ್ಕದು ಈ ಕಡೆ ಲಾಸ್ಟಲ್ಲಿರೋದು ವರ್ಕ್ ಆಗೋಲ್ಲ. ಈ ಬೃಹಸ್ಪತಿಗಳೆಲ್ಲ ಕವರ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅವರು ದುರ್ಗಾ ಪರಮೇಶ್ವರ ದೇವಸ್ಥಾನದ ಇವರಿದ್ದಾರಲ್ಲ, ಯಾರೋ ಅವ್ರ ಹೆಸರನ್ನು ಚಿಕ್ಕ ಹುಡುಗರೆಲ್ಲ ಇಬ್ಬರು ಇದ್ದಾರಲ್ಲಪ್ಪ, ಅದು ಸಿದ್ದು ಸಮರ್ಥ ಅವರ ಬಲಂಗುಚಿಗಳು.
ಸೌಂಡ್ ಇದೆ ಒಳಗೆ ಕಚ್ಚಾಯ್ತಲ್ಲ ಗ್ರೀನ್ ಕಲರ್ ಬಟನ್ ಹಾಕಿರೋದು ಮತ್ತು ಕಾರ್ತಿಗೆಲ್ಲ ಫ್ರಂಟ್ ಹಾಕೊಂಡಿರೋದು ಒಳಗಡೆ ಬರ್ತೀವಿ ಹೊಸೊಳಗೆ ಬರ್ತೀವಿ ಇಲ್ಲಿ ಹೋಗೋದಾಗ್ಬಿಡು ಇಲ್ಲೇ ಹೋಗೋದು ನನ್ನ ಇಷ್ಟಿಲ್ಲ ಬೇಗ ತಗೊಂಡು ಊರಿಗೆ ಬರಬೇಕು ಒಳಗೆ ಟಾಕ್ಸಿಕಲ್ಲಿ ಶರ್ಟಲ್ಲಿ ಟಾಕ್ಸಿಕ್ ಸೆಕೆಂಡ್ ಕ್ಲಾಸ್ ಇಲ್ಲಿ ತುಂಬ ಗಾಲಿ ಚಡ್ಡಿ ಹಚ್ಚುತ್ತೆ ಚಡ್ಡಿ ಎಲ್ಲ ಪ್ಯಾಂಟ್ ಹಚ್ಚುತ್ತೆ ಹೌದೇ ಇರೋದಿತ್ತು ಈ ಥರ ಪಿಂಕ್ 35 ನಾಟ್ ಶೋರ್ ಇವರೇ ಇರಬೇಕು ಅಲ್ಲಿ ವೆಜಿಟೇಬಲ್ ಗೊತ್ತಾಗ್ತಿರ್ತಾರೆ ಅಲ್ಲಿ ದಯಾಳು ಕೋಚ್ ಇದ್ದಾರೆ ನಮ್ಮ ಅಕ್ಕ ದೀಪಾ ಎನ್ ಅಂದರೆ ಫಸ್ಟ್ ನಮ್ಮ ಅಕ್ಕನ್ನ ಸಪೋರ್ಟ್ ಮಾಡಿ ಆಮೇಲೆ ಅದರ ನಮ್ಮ ಅಕ್ಕ ಎರಡನೇ ಅಕ್ಕನ ಬೆಂಬಲ ತೊಗೊಂಡು ನಾವು ಫಿಲಿಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಸಾಧಿಸ್ಕೊಳ್ತೀವಿ ಅಂತ ಮುಂದೆ ಮಾಡೋದು ತೆಂಗಿನಕಾಯಿ ಇರಬೇಕು ತೆಂಗಿನಕಾಯಿ ಚೂರ ಒಂದು ಸೈಡ ತೆಂಗಿನಕಾಯಿ ಚೂರ ಗೊತ್ತಿಲ್ಲ ಅದರಲ್ಲಿ ಯಾವುದಿದೆ ಇರುತ್ತೆ ಹೆಸರು